ಕೋಡುಬಳೆ ಅಂದ್ರೆ ಅಡುಕಲೆ. ಸಿಎಂ ಡಿಕೆ ಸರ್ಕಾರದ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಆದಂತೆ ಕಾಣ್ತಾ ಇದೆ. ಹೈಕಮಾಂಡ್ ಬುಲಾವ್ ನೀಡ್ತಾ ಇದ್ದಂತೆ ಡಿಕೆ ದೆಹಲಿ ಯಾತ್ರೆಯನ್ನ ಕೈಗೊಂಡಿದ್ದಾರೆ. ವಿಮಾನ ಏರುವ ಮುನ್ನ ಸಿದ್ದರಾಮಯ್ಯ ಭೇಟಿಯಾಗಿ 40 ನಿಮಿಷಗಳ ಕಾಲ ಚರ್ಚೆ ನಡೆಸಿದ್ದಾರೆ. ಸಚಿವಾಕಾಂಕ್ಷಿಗಳಿಗೆ ಸಿಹಿ ಸುದ್ದಿ ಹೊತ್ತು ತರುವ ನಿರೀಕ್ಷೆ ಹೆಚ್ಚಾಗಿದೆ. ಸಚಿವಾಕಾಂಕ್ಷಿಗಳಿಗೆ ಇಂದೇ ಸಿಗುತ್ತಾ ಗುಡ್ ನ್ಯೂಸ್. ದೆಹಲಿಯಲ್ಲಿ ಇರುವ ಸಿಎಂ ಡಿಕೆಶಿ ಇಂದು ವರಿಷ್ಠರ ಜೊತೆ ಚರ್ಚೆ. ಸಾಂಪ್ರದಾಯಿಕ ರೆಸಿಪಿ, ಮತ್ತಷ್ಟು ಬೇಕೆನಿಸುವ ರುಚಿ. ಕೋಡುಬಳೆ ಅಂದ್ರೆ ಅಡುಕಲೆ. 20 ಸಚಿವ ಸ್ಥಾನಕ್ಕೆ 50 ಆಕಾಂಕ್ಷಿಗಳು ದಿಲ್ಲಿಯಲ್ಲಿ ಲಾಬಿ. ಜೂನ್ 3ನೇ ತಾರೀಕು ಕರ್ನಾಟಕದ ಮುಖ್ಯಮಂತ್ರಿಯಾಗಿ ಡಿಕೆ ಶಿವಕುಮಾರ್ ಪಟ್ಟಾಭಿಷೇಕ ಮಾಡಿದ್ರು. ಇವರ ಜೊತೆಗೆ 13 ಮಂದಿ ಸಚಿವರಾಗಿ ಪದಗ್ರಹಣ ಮಾಡಿದ್ರು. ಡಿಕೆಶಿ ನೇತೃತ್ವದ ಸರ್ಕಾರ ರಚನೆಯಾಗಿ 1.5 ತಿಂಗಳಾಗ್ತಾ ಬಂದಿದೆ. ಆದರೆ ಇನ್ನೂ ಪೂರ್ಣ ಪ್ರಮಾಣದಲ್ಲಿ ಸಂಪುಟ ರಚನೆಯಾಗಿಲ್ಲ. ಇನ್ನು 20 ಮಂತ್ರಿ ಸ್ಥಾನಗಳು ಖಾಲಿ ಉಳಿದಿವೆ. ವಿಪಕ್ಷಗಳ ಟೀಕೆ ಜೊತೆಗೆ ಪಕ್ಷದ ಒಳಗೆ ಸಂಪುಟ ವಿಸ್ತರಣೆಗೆ ಒತ್ತಡ ಹೆಚ್ಚಾಗ್ತಾ ಇದೆ. ಹೀಗಾಗಿ ಶೀಘ್ರದಲ್ಲೇ ಸಂಪುಟ ವಿಸ್ತರಣೆಗೆ ಸಿಎಂ ಡಿಕೆ ಶಿವಕುಮಾರ್ ಮುಂದಾಗಿದ್ದಾರೆ. ಇವತ್ತು ನಿಗದಿಯಾಗಿದ್ದ ಕ್ಯಾಬಿನೆಟ್ ಮೀಟಿಂಗ್ ಸೇರಿದಂತೆ ಎಲ್ಲ ಕಾರ್ಯಕ್ರಮಗಳನ್ನ ದಿಢೀರ್ ಪೋಸ್ಟ್ ಪೋನ್ ಮಾಡಿರುವ ಸಿಎಂ ಡಿಕೆ ಶಿವಕುಮಾರ್ ನಿನ್ನೆ ರಾತ್ರಿನೇ ದೆಹಲಿಗೆ ತಲುಪಿದ್ರು. ದೆಹಲಿಯ ಕರ್ನಾಟಕ ಭವನದಲ್ಲಿ ಹಲವು ನಾಯಕರು ಡಿಕೆಶಿಯನ್ನ ಬರಮಾಡಿಕೊಂಡ್ರು. ಇನ್ನು ಡಿಕೆ ಶಿವಕುಮಾರ್ ಜೊತೆಗೆ ಕೆಪಿಸಿಸಿ ಅಧ್ಯಕ್ಷ ಬಿಕೆ ಹರಿಪ್ರಸಾದ್ ಕೂಡ ದೆಹಲಿಗೆ ತಲುಪಿದ್ದಾರೆ. ದೆಹಲಿ ಪ್ರಯಾಣಕ್ಕೂ ಮುನ್ನ ಮಾತನಾಡಿದ ಬಿಕೆ ಹರಿಪ್ರಸಾದ್, ಎಲ್ಲ ಶಾಸಕರಿಗೂ ಮಂತ್ರಿ ಸ್ಥಾನ ಕೇಳುವ ಹಕ್ಕಿದೆ, ಆದರೆ ನಾನು ಸಚಿವ ಸ್ಥಾನ ಕೇಳಲ್ಲ ಅಂದಿದ್ದಾರೆ. ಎಲ್ಲ ಶಾಸಕರಿಗೂ ಅವ್ರಿಗೆ ಹಕ್ಕಿದೆ ಕೇಳಲಿಕ್ಕೆ, ಹೇಳಲಿಕ್ಕೆ ಹೇಳಿದ್ದಾರೆ. ಅದರ ತೀರ್ಮಾನವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ. ಹೈಕಮಾಂಡ್ ಎಲ್ಲ ವಿಚಾರವನ್ನು ಭಾಳ ಕೂಲಂಕುಷವಾಗಿ ನೋಡಿ ತಮ್ಮ ತೀರ್ಮಾನವನ್ನು ಹೇಳ್ತಾರೆ. ಆದಷ್ಟು ಬೇಗ ಆಗುತ್ತೆ. ತಮಗೂ ಒಂದು ಸಚಿವ ಸಂಪುಟದಲ್ಲಿ ಸ್ಥಾನ ಆ ಥರ ನಾನು ಯಾವತ್ತೂ ಕೇಳಿಲ್ಲ, ಕೇಳೋನು ಅಲ್ಲ. ದೆಹಲಿಗೆ ತೆರಳುವ ಮುನ್ನ ಸಿದ್ದರಾಮಯ್ಯ ಜೊತೆ ಡಿಕೆಶಿ ಚರ್ಚಿಸಿದ್ದೇನು? ಡಿಕೆ ಶಿವಕುಮಾರ್ ದೆಹಲಿಗೆ ತೆರಳುವ ಮುನ್ನ ಕಾವೇರಿ ನಿವಾಸದಲ್ಲಿ ಸಿದ್ದರಾಮಯ್ಯ ಭೇಟಿಯಾಗಿದ್ರು. ಕೆಲ ಹೊತ್ತು ಮಾತುಕತೆ ನಡೆಸಿದ್ದು ಕುತೂಹಲಕ್ಕೆ ಕಾರಣವಾಯಿತು. ಸಂಪುಟ ವಿಸ್ತರಣೆ ಸಂಬಂಧ ಇವತ್ತು ಹೈಕಮಾಂಡ್ ನಾಯಕರ ಜೊತೆಗೆ ಸಿಎಂ ಡಿಕೆ ಶಿವಕುಮಾರ್ ಮೊದಲ ಹಂತದ ಮಾತುಕತೆ ನಡೆಸಲಿದ್ದಾರೆ. ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಜೊತೆ ಚರ್ಚಿಸಲಿದ್ದಾರೆ. ರಾಹುಲ್ ಗಾಂಧಿ ಇವತ್ತು ಡಾರ್ಜಿಲಿಂಗ್ ಪ್ರವಾಸ ಕೈಗೊಳ್ತಾ ಇದ್ದು, ಭೇಟಿಗೆ ಅವಕಾಶ ಸಿಕ್ಕರೆ ರಾಹುಲ್ ಗಾಂಧಿ ಜೊತೆ ಚರ್ಚಿಸಿ ಸಂಪುಟ ವಿಸ್ತರಣೆಗೆ ಮುಹೂರ್ತ ಫಿಕ್ಸ್ ಮಾಡಿಕೊಳ್ಳೋದಕ್ಕೆ ಡಿಕೆ ಶಿವಕುಮಾರ್ ಪ್ಲಾನ್ ಮಾಡಿದ್ದಾರೆ. 15 ಸ್ಥಾನ ಭರ್ತಿ ಮಾಡಿ 5 ಸ್ಥಾನ ಖಾಲಿ ಉಳಿಸಿಕೊಳ್ಳುವ ಸಾಧ್ಯತೆ. ಸಿದ್ದರಾಮಯ್ಯ ಸಂಪುಟದಲ್ಲಿ ಸಚಿವರಾಗಿದ್ದ ಎಚ್.ಸಿ. ಮಹದೇವಪ್ಪ, ಜಮೀರ್, ಚೆಲುವರಾಯಸ್ವಾಮಿ, ತಂಗಡಗಿ, ಲಕ್ಷ್ಮೀ ಹೆಬ್ಬಾಳ್ಕರ್ ಹೀಗೆ ಅನೇಕ ಪ್ರಭಾವಿ ನಾಯಕರಿಗೆ ಮೊದಲ ಹಂತದಲ್ಲಿ ಸಚಿವ ಸ್ಥಾನ ಸಿಕ್ಕಿಲ್ಲ. ಗೂಟದ ಕಾರಿನಲ್ಲಿ ಓಡಾಡ್ತಾ ಇದ್ದ ಈ ನಾಯಕರೆಲ್ಲ ಅಧಿಕಾರ ಇಲ್ಲದೆ ಬೇಸರಗೊಂಡಿದ್ದಾರೆ. ಸಂಪುಟ ವಿಸ್ತರಣೆಯಲ್ಲಿ ಇವರಿಗೆ ಮತ್ತೆ ಮಣೆ ಹಾಕಲಾಗತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಇನ್ನು ಜಾತಿವಾರು, ಜಿಲ್ಲಾವಾರು ಜೊತೆಗೆ ಹೊಸ ಮುಖಗಳಿಗೆ ಹೈಕಮಾಂಡ್ ಮಣೆ ಹಾಕುವ ನಿರೀಕ್ಷೆ ಇದೆ. ಹೈಕಮಾಂಡ್ ರದ್ದು ಒಂದು ಪಟ್ಟಿ, ಸಿದ್ದರಾಮಯ್ಯ ರದ್ದು ಒಂದು ಪಟ್ಟಿ, ಡಿಕೆಶಿ ಅವರದ್ದು ಒಂದು ಪಟ್ಟಿ ಇದ್ದು, ಈ 3 ಪಟ್ಟಿಯನ್ನ ಪರಿಷ್ಕರಿಸಿ ಸಚಿವರ ಅಂತಿಮ ಪಟ್ಟಿ ಸಿದ್ಧಪಡಿಸಲಾಗುತ್ತೆ. ಹೀಗಾಗಿ ಯಾರಿಗೆಲ್ಲ ಲಕ್ ಕಾದಿದೆ, ಯಾರಿಗೆ ಶಾಕ್ ಕಾದಿದೆ ಗೊತ್ತಿಲ್ಲ. ಮೂಲಗಳ ಪ್ರಕಾರ ಖಾಲಿಯಾಗಿರುವ 20 ಸಚಿವ ಸ್ಥಾನಗಳ ಪೈಕಿ 15 ಭರ್ತಿ ಮಾಡಿ ಉಳಿದ 5 ಸ್ಥಾನಗಳನ್ನ ಜಿಬಿಎ ಎಲೆಕ್ಷನ್, ಗ್ರಾಮ ಪಂಚಾಯತ್, ತಾಲೂಕು ಪಂಚಾಯತ್, ಜಿಲ್ಲಾ ಪಂಚಾಯತ್ ಮತ್ತು ಇತರೆ ಸ್ಥಳೀಯ ಸಂಸ್ಥೆಗಳ ಚುನಾವಣೆಗಳು ಪೂರ್ಣಗೊಳ್ಳುವವರೆಗೆ ಖಾಲಿ ಇಡುವುದಕ್ಕೆ ಯತ್ನಿಸ್ತಾ ಇದೆ ಎನ್ನಲಾಗ್ತಿದೆ. ದೆಹಲಿಯಲ್ಲೇ ಬೀಡು ಬಿಟ್ಟ ಮಾಜಿ ಸಚಿವರು, ಶಾಸಕರ ದಂಡು. ಸಚಿವ ಸ್ಥಾನಕ್ಕಾಗಿ ಲಾಬಿ ನಡೆಸೋದಕ್ಕೆ ಮಾಜಿ ಸಚಿವರು ಮತ್ತು ಎಂಎಲ್ಎ, ಎಂಎಲ್ಸಿಗಳು ಸೇರಿದಂತೆ 50ಕ್ಕೂ ಹೆಚ್ಚು ಮಂದಿ ದೆಹಲಿಯಲ್ಲಿ ಬೀಡು ಬಿಟ್ಟಿದ್ದಾರೆ. ಮಂತ್ರಿ ಸ್ಥಾನಕ್ಕಾಗಿ ಪೈಪೋಟಿ ನಡೆಸಿದ್ದಾರೆ. ನಾವು ನಿರೀಕ್ಷೆ ಇದ್ದೀವಿ, ಭರವಸೆ ಇಟ್ಕೊಂಡಿದ್ದೀವಿ. ಅವಕಾಶ ಕೊಡಬೇಕು. ಹೈಕಮಾಂಡ್ ಡಿಸಿಷನ್ ಏನೇನು ತಗೊಂಡ್ರು ನಾವು ಅದಕ್ಕೆ ಬದ್ಧ. ಭರವಸೆ ಮೊದಲೇ ಕೊಟ್ಟಿದ್ದು, ಈಗ ಕೇಳಿದ್ರೆ ಮಾಡ್ಕೊಡ್ತೀನಿ ಅಂತಂದ್ರೆ ಮಾಡ್ಬೋದು ಅಂತ ಅನ್ಕೊಂಡಿದ್ದೀನಿ. ನಾನು ಯಾವುದೇ ಸಚಿವ ಆಕಾಂಕ್ಷಿ ಅಲ್ಲ ಅಂತ. ಯಾಕೆಂದರೆ ನಮ್ಮ ಜಿಲ್ಲೆಯಲ್ಲಿ ಸೀನಿಯರ್ ಮೋಸ್ಟ್ಗಳಿದ್ದಾರೆ 3 ಜನ.
ಅದರಿಂದ ನಾನು ಯಾವುದೇ ಸಚಿವಾಕಾಂಕ್ಷಿ ಅಲ್ಲ ಅನ್ನುವಂಥದ್ದು ನಾನು ಹಿಂದೆನೂ ಹೇಳಿದ್ದೀನಿ. ಒಟ್ಟಾರೆ ಸಿಎಂ ಡಿಕೆ ಶಿವಕುಮಾರ್ಗೆ ಸಂಪುಟ ವಿಸ್ತರಣೆ ಕಗ್ಗಂಟಾಗಿದೆ. ಈ ಕಗ್ಗಂಟನ್ನ ಅದು ಹೇಗೆ ಬಿಡಿಸ್ತಾರೆ ಅನ್ನೋದೇ ಸದ್ಯಕ್ಕೆ ಕುತೂಹಲ. ಬ್ಯೂರೋ ರಿಪೋರ್ಟ್, TV9. ಕೋಡುಬಳೆ ಅಂದ್ರೆ ಅಡುಕಲೆ.